ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮದನ್ ಮಂಜು ಪುಟ್ಟ ಕಲಾವಿದ ಮಾತಾಡ್ತಾ ಇದ್ದೀನಿ. ನಂದು ಹೊಸ ಚಾನಲ್ ಮದನ್ ಮಂಜು ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಂದು ಫಸ್ಟ್ ಲಾಗ್ ಇದು ಮಾಡ್ತಾ ಇರೋದು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಕಲಾರತಿ ಮಾದೇವಣ್ಣವರು. ನೋಡಿ, ಅವರು ಕೂಡ ರೆಡಿ ಆಗ್ತಾಯಿದ್ದಾರೆ ಅವ್ರ ಯೂಟ್ಯೂಬ್ ಚಾನಲ್ಗೆ ಒಂದು ವಿಡಿಯೋ ಮಾಡಲಿಕ್ಕೆ. ಹಾಯ್. ಈಗ ನಮ್ಮ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈಗ ಲಾಂಚ್ ಅಲ್ಲಿ ಬರ್ತಾ ಇದೆ. ಓಕೆ, ಬಂದಿದ್ದ ತಕ್ಷಣ ಈ ಬಸ್ಸಲ್ಲಿ ಬಂದಿದ್ವಿ. ಈಗ ಈ ಬಸ್ಸು ಲಾಂಚಿಗೆ ಹೋಗುತ್ತೆ. ಆಮೇಲೆ ನಾನು ನಿಮಗೆ ದೇವಸ್ಥಾನ ಇಂಟ್ರೊಡಕ್ಷನ್ ಮಾಡಿಸ್ತೀನಿ. ಓಕೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇದು ಹಾಗೆ ಇದೆ. ಆದರೆ ಇದು ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಒಂದು ಲಾಂಚ್ ಬರ್ತಾ ಇದೆ ನೋಡಿ, ನೀವೇ ನೋಡ್ತಾ ಇದ್ದೀರಾ ಅಲ್ಲಿ ಲಾಂಚು ನೋಡಿ. ಇದರಲ್ಲಿ ಬಸ್ಸೆಲ್ಲ ಹೋಗಿ ಜನಗಳೆಲ್ಲ ಅದರಲ್ಲೇ ಎಲ್ಲರೂ ಹೊತ್ಕೊತಾರೆ. ಇವತ್ತು ಅಷ್ಟಾಗಿ ರಶ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಟೈಮಲ್ಲಿ ಅದು ಅಷ್ಟೊಂದು ರಶ್ ಇಲ್ಲ ಅಂದರೆ, ಈಗ ದೇವಸ್ಥಾನದಿಂದ ನೋಡಿ ಬರ್ತಕ್ಕಂಥ ಜನಗಳು ಇವರು. ನೋಡಿ, ಜನ ರಶ್ ಇದೆ, ಬಟ್ ಅಷ್ಟೊಂದು ರಶ್ ಇಲ್ಲ. ಓಕೆ, ಈಗ ಲಾಂಚ್ಗೆ ನಮ್ಮ ಬಸ್ ಹೋಗುತ್ತೆ. ನೋಡಿ, ಬಸ್ ಲಾಂಚಲ್ಲಿದೆ, ಹೋಗ್ತಾ ಇದ್ದೀವಿ. ಈಗ ನಿಮಗೆ ಸುತ್ತ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಕಣ್ಣು ತುಂಬಿಕೊಂಡು ಎಷ್ಟು ಚೆನ್ನಾಗಿದೆ ಹಸಿರು ಅಂತಂದರೆ ತುಂಬ ಎಂಜಾಯ್ ಮಾಡ್ಬೋದು ಇಲ್ಲಿ. ಈ ನೀರು ತುಂಬ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಬಂದರೆ ಇಲ್ಲಿ ದೇವಸ್ಥಾನವೂ ಆಗುತ್ತೆ, ಪ್ರವಾಸನೂ ಆಗುತ್ತೆ ಅಂತ ನನ್ನ ಅನಿಸಿಕೆ. ನೋಡಿ, ಮಕ್ಕಳು ಕರ್ಕೊಂಡು ಸುಮಾರು ಜನ ಬಂದಿದ್ದಾರೆ. ನೀರಿನ ಮಧ್ಯದಲ್ಲಿ ಆ ಮರಗಳು, ಅಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಅದೆಲ್ಲ ಇದೆ. ಬಟ್ ಅಲ್ಲಿಗೆ ಹೋಗೋಕ್ಕೆ ನಮ್ಮನ್ನು ಬಿಡಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿದೆ ನೇಚರ್ ಅದು. ಇದು ಮಿಷನ್ನು, ಜನಗಳು ತುಂಬ ಇದ್ದಾರೆ. ನೋಡಿ, ನಮ್ಮ ಮಾದೇವಣ್ಣನೂ ಇಲ್ಲೇ ಇದ್ದಾರೆ. ಓಕೆ, ಇದು ಹೊಸ್ದಾಗಿ ವೆಹಿಕಲ್ಗಳು ಬರೋದಕ್ಕೆ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೋಡಬೇಕು. ನೋಡಿ, ಇದು ಫೋಟೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ಜಾಗ ಅರ್ಧಕ್ಕೆ ಕಟ್ ಮಾಡಿ ಎಲ್ಲ ಕಟ್ತಾ ಇದ್ದಾರೆ. ಸೊ ನೋಡೋಣ, ಇನ್ನು ಮುಂದೆ ಹೋಗ್ತಾ ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ. ಇದು ನಮ್ಮ ಲಾಂಚ್ ಮಿಷನ್ ರೂಮು. ನೋಡಿ, ಹಿಂಗೆ ಎಲ್ಲ ಅರ್ಧಕ್ಕೆ ಇದು ಮಾಡಿ ಕಟ್ತಾ ಇದ್ದಾರೆ. ನೇರವಾಗಿ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಪರಿಸರ ನೋಡಿ. ಇಲ್ಲೆಲ್ಲ ಸುಮಾರು ಜನ ಬಂದಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಯೂಟ್ಯೂಬ್ ಚಾನಲ್ಲು ಫಸ್ಟ್ ಟೈಮು ದೇವಿ ದರ್ಶನದಿಂದ ಲಾಂಚ್ ಮಾಡ್ತಾಯಿದ್ದೀನಿ. ಭಕ್ತರು ಹಾಗೂ ನನಗೆ ಸಪೋರ್ಟ್ ಮಾಡೋ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಇನ್ನೊಂದು ಲಾಂಚ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂಸು. ಹೋಗ್ತಾ ಇದ್ವಿ. ಇನ್ನು ಸ್ವಲ್ಪ ದೂರ ಇದೆ ನಮಗೆ ಚಾಮುಂಡೇಶ್ವರಿ ದೇವ್ರು. ಹೆಂಗೋ ಚೌಡೇಶ್ವರಿ ದೇವಿನೂ ಅದೇ ಥರನೇ. ಸಿಗಂದೂರು ಚೌಡೇಶ್ವರಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡಿ, ಬಂದ್ವಿ. ಈಗ ದೇವಸ್ಥಾನದ ಮುಂದೆಗಡೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆಲ್ಲ. ಇದು ಎಂಟ್ರೆನ್ಸು. ಹಿಂಗೆ ಈ ಕಡೆ ಬಂದರೆ ದೇವಸ್ಥಾನ ಇದು. ನಾವು ಪ್ರಸಾದಕ್ಕೆ ಅಂತ ಬಂದಿದ್ವಿ, ಆದರೆ ಪ್ರಸಾದ ಊಟ ಮಾಡೋಕ್ಕೆ ನಮಗೆ ಅದೃಷ್ಟ ಇಲ್ಲ ಅನಿಸುತ್ತೆ. 2:30ಯಿಂದ 3 ಗಂಟೆಗೆ ಕ್ಲೋಸು ಅಂತೆ. ನಾವು ಬಂದ್ವಿ 3:15ಗೆ. ಸೊ ಬಸ್ ಬರೋದು ಲೇಟ್ ಆಯಿತು, ಲಾಂಚ್ ಬರೋದು ಲೇಟ್ ಆಯಿತು. 3 ಗಂಟೆ ಒಳಗೆ ಬಂದವ್ರಿಗೆ ಇಲ್ಲಿ ಪ್ರಸಾದ ಸಿಗುತ್ತೆ, ಊಟ ಸಿಗುತ್ತೆ. ಇಲ್ಲ ಅಂದರೆ ನಾವು ಇಲ್ಲೇ ಯಾವುದಾದ್ರೂ ಒಂದು ಹೋಟ್ಲಲ್ಲಿ ಊಟ ಮಾಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ನೋಡೋಣ, ಇಲ್ಲೇ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ ನಾನು ಮಾದೇವಣ್ಣವರು. ನೋಡಿ, ಇಷ್ಟಿದೆ ದೇವಸ್ಥಾನದ್ದು. ಇನ್ನೂ ಒಳಗಡೆ ಈಗ ಹೋಗ್ತಾ ಇದ್ದೀನಿ. 3 ಗಂಟೆ ಕ್ಲೋಸ್ ಆದರೆ ಮತ್ತೆ ನಮಗೆ 4 ಗಂಟೆಗೆ ಓಪನ್ ಮಾಡ್ತಾರಂತೆ. ಈಗ 14-15 ಜನವರಿ ಜಾತ್ರೆ ಅಂತೆ. ತುಂಬ ಗ್ರ್ಯಾಂಡಾಗಿ ಹಬ್ಬ ಅಂತೆ ಅಮ್ಮ ಚೌಡೇಶ್ವರಿದು. ಈಗ ಎಲ್ಲದೂ ರೆಡಿ ಮಾಡ್ತವ್ರೆ. ಇದೆಲ್ಲ ನೋಡಿ, ಇದೆಲ್ಲ ದೇವಸ್ಥಾನ. ಅಷ್ಟೊಂದು ಜನ ಇಲ್ಲ, ತುಂಬ ಖಾಲಿ ಇತ್ತು. ಬಟ್ ದರ್ಶನ ನಮಗೆ ಬೇಗ ಸಿಕ್ತು. 4 ಗಂಟೆಗಂತ ಹೇಳಿದ್ರು, ಅದಕ್ಕೆ ಬರ್ತಾಯಿದ್ವಿ. ಜನನೂ ಕಮ್ಮಿ ಇದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ. ನಾವಿನ್ನೂ ಊಟ ಮಾಡಿಲ್ಲ. ಪ್ರಸಾದ ಸಿಗುತ್ತಂತ ಹೇಳ್ಬಿಟ್ಟು ಇಲ್ಲಿ ನೇರವಾಗಿ ಬಂದ್ವಿ. ಅದೃಷ್ಟ ಇಲ್ಲ ಪ್ರಸಾದ ತಿನ್ನೋದಕ್ಕೆ ನಮಗೆ.
ತುಂಬ ಜನ ಬಂದಿದ್ದಾರೆ, ಮಕ್ಕಳು ದೊಡ್ಡವರು ಎಲ್ಲರೂ, ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಮ್ಮ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಆಶೀರ್ವಾದ ಮಾಡಿ ಬೆಳೆಸಮ್ಮ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಜನಗಳೇ, ನೀವು ಅಷ್ಟೇ ನೋಡಿ, ಇದೇ ಥರ ವೀಡಿಯೋಗಳ್ನ ಹಾಕ್ತಾ ಇರ್ತೀನಿ. ಸಿನಿಮಾದಾಗಿರ್ಬೋದು, ಸೀರಿಯಲ್ದಾಗಿರ್ಬೋದು, ದೇವ್ರದ್ದಾಗಿರ್ಬೋದು. ಸೊ ನನ್ನ ಕಣ್ಣಿಗೆ ಏನು ಬೀಳುತ್ತೋ ಒಂದು ಆ ದೃಶ್ಯನ ನಾನು ವೀಡಿಯೋ ಮಾಡಿ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಈಗ ಕ್ಯೂವಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕ್ಯೂವಲ್ಲೇ ಹೋಗಬೇಕು, ಯಾಕಂದರೆ ದೇವ್ರ ದರ್ಶನ ಇದು, ಯಾರು ಜಗಳ ಮಾಡಬೇಡಿ ಅಂತ ಅಂದ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರ ಹಿಂದೆ ನಾನಿದ್ದೀನಿ ವೀಡಿಯೋ ಮಾಡಿಕೊಂಡು. ಮಾದೇವಣ್ಣವರು ಮುಂದೆ ಹೋಗಿದ್ದಾರೆ ಆಲ್ರೆಡಿ, ಯಾಕಂದರೆ ಅವರು ನೋಡೋಣ ಸಾಧ್ಯವಾದಷ್ಟು ವೀಡಿಯೋ ಮಾಡೋಣ ಅಂತ ಹೋಗಿದ್ದಾರೆ. ನಾನು ಸ್ವಲ್ಪ ಜನಗಳು ಇಲ್ಲಿ ರಶ್ ಇರೋದ್ರಿಂದ ನಾನು ಸ್ವಲ್ಪ ಹಿಂದಾಗಿದ್ದೀನಿ. ಮಾದೇವಣ್ಣವರು ಅಲ್ಲಿ ಹೋಗ್ತಾ ಇದ್ದಾರೆ, ನಮ್ಮ ಕಲಾರತಿ ಮಾದೇವಣ್ಣವರು. ಓಕೆ, ನೋಡೋಣ ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ದರ್ಶನ ಮುಗಿದ ತಕ್ಷಣ ಇಲ್ಲಿಂದ ಒಂದು ಬಸ್ ಇದೆಯಂತೆ, 4:15 ಅಂತ ಹೇಳಿದ್ದಾರೆ. 4:15 ಅಲ್ಲಿದ್ದರೆ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಟೈಮಿಂಗ್ಸಲ್ಲಿ ಯಾರಾದರೂ ಹೋದರೆ ನೋಡಿ, 4:15 ಒಂದು ಬಸ್ ಇರುತ್ತೆ. ಆ ಬಸ್ಸಿಗೆ ಹೋದರೆ ನಾವು ಸಾಗರಕ್ಕೆ ಒಂದು 6 ಗಂಟೆಗೆ ಹೋಗ್ಬಿಡ್ಬೋದು, 6-6:15. ಇಲ್ಲಾಂದರೆ ಲೇಟ್ ಆಗುತ್ತೆ. ಇದು ಸೇವಾ ಕೌಂಟ್ರು. ಮಾಡೋಂಗಿಲ್ವಾ? ವೀಡಿಯೋ ಮಾಡೋಂಗಿಲ್ಲ. ಚೌಡೇಶ್ವರಿ ದೇವಸ್ಥಾನದ ಒಳಗಡೆ ಇದು ದೇವರುಗಳು ನೋಡಿ ಹೆಂಗೆ ಎಲ್ಲ ದೇವರುಗಳು ವಿಗ್ರಹ ಹೆಂಗಿದೆ ಅಂತ. ಹಾಗೆ ಇಲ್ಲಿ ನಾವು ದೇವ್ರದ್ದು ಪ್ರಸಾದ ಅದೆಲ್ಲ ಕೊಡ್ತಕ್ಕಂಥ ಜಾಗ ಇದು ನೋಡಿ. ಆಲ್ರೆಡಿ ನಾವು ಪ್ರಸಾದ ತಗೊಂಡಿದ್ದೀವಿ. ಇದು 4:15 ಈಗ ನಮಗೆ ಬಸ್ಸಿಗೆ ಟೈಮ್ ಆಯಿತು. 4:15 ಬಸ್ಸು ಅಂತ ಹೇಳಿದ್ದಾರೆ. 4:45 ಹೋಗ್ತಾ ಇದ್ದೀವಿ. ಓಕೆ, ಇದು ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂಥ ಜಾಗ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹದಿನಾಲ್ಕು 15 ಜಾತ್ರೆ ಮಹೋತ್ಸವ ಇರುತ್ತೆ. ಸೊ ನಾರ್ಮಲಾಗಿ ಪೂಜೆಗೆ ಬರೋರು ಅವತ್ತು ಬಂದರೆ ಕಷ್ಟ ಆಗ್ಬೋದು. ಸೊ ಜಾತ್ರೆಗೆ ಬರೋರು ಬಂದರೆ ಹಬ್ಬ ಮಾಡ್ಬೋದು. ದೇವಸ್ಥಾನ ಈಗ ನಾವು ಎಕ್ಸಿಟಿಂದ ಹೋಗ್ತಾ ಇದ್ದೀವಿ, ಹೊರಗಡೆ ಹೋಗ್ತಾಯಿದ್ವಿ ದೇವಸ್ಥಾನದಿಂದ. ಸೊ ಸಾಧ್ಯವಾದಷ್ಟು ಈ ವಿಡಿಯೋದಲ್ಲಿ ನಾನು ಏನು ತೋರಿಸ್ಬೇಕೋ ಅಷ್ಟು ತೋರಿಸಿದ್ದೀನಿ. ಜಾಸ್ತಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಇಲ್ಲಿ. ಆದರೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಸೊ ಈಗ ನಮ್ಮ ಮಾದೇವಣ್ಣವರು ಅಲ್ಲಿದ್ದಾರೆ. ಇದು ದೇವಸ್ಥಾನದ ಸಮಯದ ಒಂದು ಬೋರ್ಡು. ಹೊಸಬ್ರು ಯಾರಾದರೂ ಗೊತ್ತಿಲ್ಲ ಅಂತಂದರೆ ನನ್ನ ವೀಡಿಯೋ ನೋಡಿದ್ರೆ ನಿಮಗೆ ಟೈಮಿಂಗ್ಸ್ ಗೊತ್ತಾಗುತ್ತೆ. ಹಾಗೆ ವೀಡಿಯೋ ನೋಡಿದವರು ನನಗೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಎಲ್ಲ ವಿಷಯಗಳ್ನ ಹಾಕ್ತಾ ಹೋಗ್ತೀನಿ. ನೋಡಿ ಬೋರ್ಡ್ ಏನಿದೆ ಅಂತಂದರೆ ಮುಂಜಾನೆ 5ರಿಂದ ಮಧ್ಯಾಹ್ನ 2:30ವರೆಗೂ ಅಂತ ಇದೆ. ಸಂಜೆ 4ರಿಂದ 7 ಗಂಟೆವರೆಗೂ ಪೂಜೆ ಇರುತ್ತೆ. ಪ್ರಸಾದ ಭೋಜನ ಸಮಯ ಮಾತ್ರ 7ರಿಂದ 9, 12ರಿಂದ 2:30 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಂಡು ಇಲ್ಲಿಗೆ ಬರೋರು ಪ್ರಸಾದಕ್ಕೆ ಕರೆಕ್ಟ್ ಟೈಮಿಗೆ ಬರ್ರಿ. ಇಲ್ಲಿಗೆ ದೇವಸ್ಥಾನದ್ದು ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋನ ಎಲ್ಲರೂ ನೋಡಿದ್ದೀರಾ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಜೈ ಕರ್ನಾಟಕ ಮಾತೆ.